ಕರ್ನಾಟಕದ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಅದೇ ರೀತಿಯಾಗಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ ಒಂದು ಸಣ್ಣ ಯೂಟ್ಯೂಬ್ ಚಾನಲ್, ಇದು ಫಸ್ಟ್ ವಿಡಿಯೋ ಆಗಿದ್ರಿಂದ ನಾನು ಏನಪ್ಪ ಅಂದರೆ ಈ KPSC ಮತ್ತು KEದವರು ಈಗ ಮಾಡ್ತಿರ್ತಕ್ಕಂಥ ಎಡವಟ್ಟುಗಳಿಂದ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಕಾರ್ಮೋಡ ಸವಿದಿದೆ. ಅದೇ ರೀತಿಯಾಗಿ ಇಲ್ಲಿ ಏನಪ್ಪ ಅಂದ್ರೆ ಈ KEದವರು 1,000 ಹುದ್ದೆಗಳಿಗೆ 2024ರಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಒಂದು ನೇಮಕಾತಿಯನ್ನು ನಡೆಸಿದರು. ಅದೇ ರೀತಿಯಾಗಿ ಇಲ್ಲಿ PUC ವಿದ್ಯಾರ್ಹತೆಯನ್ನು ಹೊಂದಿರತಕ್ಕಂತಹ ಗ್ರಾಮ ಆಡಳಿತಾಧಿಕಾರಿಯ ಪರೀಕ್ಷೆಯನ್ನು ಅಕ್ಟೋಬರ್ 27ನೇ ತಾರೀಕು 2024ರಂದು KE ವತಿಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ತು. ಅದೇ ರೀತಿಯಾಗಿ ಇಲ್ಲಿ ಏನಾಗಿದೆಪ್ಪ ಅಂದರೆ KEದವ್ರು ಏನು ಮಾಡಿದ್ರಪ್ಪ ಅಂದರೆ ಇದು PUC ಮೇಲೆ ಇರ್ತಕ್ಕಂಥ ಒಂದು ಹುದ್ದೆ ಆಗಿರೋದ್ರಿಂದ ಇದು 34,000 ಬೇಸಿಕ್ಕು. ಅದೇ ರೀತಿಯಾಗಿ ಇಲ್ಲಿ ಈ 34,100 ಬೇಸಿಕ್ ಇದು PUC ಹುದ್ದೆ ಆಗಿರೋದ್ರಿಂದ ಇದ್ರ ಕ್ವಶನ್ ಪೇಪರ್ ಯಾವ ರೀತಿ ತೆಗಿಬೇಕು, SLC PUC ಲೆವೆಲ್ ಕ್ವಶನ್ ಪೇಪರ್ ತೆಗಿಬೇಕು, ಆ್ಯಂಡ್ UPSC KPSC KS ಪ್ರಿಲಿಮ್ಸ್ IS ಪ್ರಿಲಿಮ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಕ್ವಶನ್ ಪೇಪರ್ ತೆಗಿಬೇಕು, ಅದು ಗೊತ್ತಾಗಲ್ತು. ಈ KEದವ್ರು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಲ್ತು. ಯಾವ ರೀತಿಯಾಗಿ ಇವರು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಜೊತೆ ಜೀವನದೊಳಗೆ ಚೆಲ್ಲಾಟ ಆಡ್ತಾರೋ ಅನ್ನೋ ಗೊತ್ತಾಗಲ್ತು. ಇವ್ರು ಯಾವ ರೀತಿಯಾದ ಕ್ವಶನ್ ಪೇಪರ್ ತೆಗಿಲಿಕತ್ತಾರಂದ್ರೆ GK ಪೇಪರ್ನೂ ಹಾಗೆ ಐತಿ. ಆದರೆ ಸೆಕೆಂಡ್ ಪೇಪರ್ ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು ಮತ್ತು ಕಂಪ್ಯೂಟ್ರು ಅದನ್ನು ಕ್ವಶನ್ ಪೇಪರ್ ಹಿಂಗೆ ಐತಿ. ಎಷ್ಟು ಡಿಫಿಕಲ್ಟ್ ಅಂದ್ರೆ ಅಷ್ಟು ಡಿಫಿಕಲ್ಟ್. KS ಪ್ರಿಲಿಮ್ಸ್ ಎಕ್ಸಾಮ್ ಬರೆದು ಬಂದಂಗೆ ಆಯಿತು. ನಾನು ಎಕ್ಸಾಮ್ ಬರೆದು ಬಂದಿದ್ದೆ. ನಾವು ಇಷ್ಟು ಕೋಚಿಂಗ್ ಸೆಂಟರ್ದೊಳಗೆ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕೊಳಗೂ ಕೋಚಿಂಗ್ ಸೆಂಟರ್ ಆಗಿಬಿಟ್ಟಿದ್ದಾವೆ ಕರ್ನಾಟಕ ರಾಜ್ಯದಲ್ಲಿ. ಪೈಲ ಏನಿತ್ತು, ಬೆಂಗಳೂರು, ಧಾರವಾಡ, ವಿಜಯಪುರದಲ್ಲಿ ಚಾಣಕ್ಯ ಕರಿಯರ್ ಅಕಾಡೆಮಿ, ಧಾರವಾಡದಲ್ಲಿ ಒಂದು 2-3 ಕೋಚಿಂಗ್ ಸೆಂಟ್ರು, ಬೆಂಗಳೂರದಾಗ 2-3 ಕೋಚಿಂಗ್ ಸೆಂಟರ್ ಆಗಿದ್ದಾವೆ. ಈಗ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಿನೊಳಗೆ ಒಂದು ಕೋಚಿಂಗ್ ಸೆಂಟರ್ಗಳು ಆಗಿದ್ದಾವೆ. ಆ ಕೋಚಿಂಗ್ ಸೆಂಟ್ರ್ ಒಳಗೆ ಏನು ನಮಗೆ ಗೈಡೆನ್ಸ್ ಮಾಡ್ತಾರೆ, ಏನು ನಮಗೆ ಟೀಚಿಂಗ್ ಮಾಡ್ತಾರೆ, ಆ ಸಿಲೆಬಸ್ ಪ್ರಕಾರದ ಒಂದು ಕ್ವಶನ್ ಪೇಪರೇ ಅಲ್ಲದು. ಆ PUC ಲೆವೆಲ್ ಕ್ವಶನ್ ಪೇಪರೇ ಅಲ್ಲದು. ನಮಗೆ ಯಾವುದು ವಿದ್ಯಾರ್ಥಿಗಳಿಗೆ 8th 9th 10th ಪುಸ್ತಕ ಓದಬೇಕು, ಸಮಾಜ ವಿಜ್ಞಾನ ಓದಬೇಕು, ವಿಜ್ಞಾನ ಓದಬೇಕು ಅಂತೇಳಿ ಎಲ್ಲರೂ ಗೈಡೆನ್ಸ್ ಮಾಡ್ತಾರೆ. ಅದ್ರ ಪ್ರಕಾರ ಅವರು ಕಷ್ಟಪಟ್ಟು ಹಗಲ ರಾತ್ರಿ 2-3 ವರ್ಷಗಟ್ಟಲೆ ಓದಿರ್ತಾರೆ. ಅದರೊಳಗಿನ ಒಂದು ಕ್ವಶನ್ಸೇ ಬಿದ್ದಿಲ್ಲ. ಅದರೊಳಗೆ ಹೆಚ್ಚು ಏನಪ್ಪ ಅಂದರೆ ಇಷ್ಟು ಅಪ್ಲೈಡ್ ಕ್ವಶನ್ PUC ಲೆವೆಲ್ದಾಗ ತೆಗೆಯುವಂಥ ಅವಶ್ಯಕತೆನೇ ಇದ್ದಿತ್ತಿಲ್ಲ. ಇದೇನು ದೊಡ್ಡ ಆಫೀಸರ್ ಪೋಸ್ಟ್ ಅಲ್ಲ. ಅದೇ ರೀತಿಯಾಗಿ ಇದು ಇರ್ತಕ್ಕಂಥದ್ದು PUC ಲೆವೆಲ್, SDA ಲೆವೆಲ್. ಈ KEದವರು ಎಲ್ಲ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಹೊಡಿಸಿದ್ರು. ಆ ನೋಟಿಫಿಕೇಷನ್ ಒಳಗೆ ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಸಿಲೆಬಸ್ ಪ್ಯಾಟ್ರನನ್ನು ಬಿಟ್ಟಿದ್ರು. ಅದರೊಳಗೆ ನೋಡಿರಿ, ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಭೂಗೋಳಶಾಸ್ತ್ರ, ಸಂವಿಧಾನ, ಪ್ರಚಲಿತ ಘಟನೆಗಳು, ದೈನಂದಿನ ವಿಜ್ಞಾನ, ಈ ರೀತಿಯಾದಂಥ ಒಂದು ವಿಭಾಗಗಳನ್ನು ಮಾಡಿ ಅದ್ರ ಬಗ್ಗೆನೇ ಕ್ವಶನ್ಸ್ ಕೇಳ್ತಾರತ್ತೆ ಒಂದು ವಿದ್ಯಾರ್ಥಿಗಳ ಮೇಲೆ ಒಂದು ಹೇಳಿದ್ರು. ಆ ರೀತಿಯಾಗಿ ಕ್ವಶನ್ ಪೇಪರ್ ತೆಗೆದಿಲ್ಲ ಅವರು. ಈ ಮೊನ್ನೆ ಅಕ್ಟೋಬರ್ 27ನೇ ತಾರೀಕಿಗೆ ತಲಾಟೆ ಎಕ್ಸಾಮ್ ಏನು ಬರ್ತೀವಿ ಕ್ವಶನ್ ಪೇಪರ್, ಆ ಸಿಲೆಬಸ್ ಪ್ರಕಾರ ಒಟ್ಟಾಗಿ ಇಲ್ಲ ಕ್ವಶನ್ ಪೇಪರ್. ಅದರೊಳಗೆ ನೋಟಿಫಿಕೇಷನ್ ಒಳಗೆ ಏನು ಹೇಳ್ತಾರಪ್ಪ ಅಂದರೆ ಮೆಂಟಲಿಬಿಟಿ, ಮಾನಸಿಕ ಸಾಮರ್ಥ್ಯ ಬಗ್ಗೆ ಕ್ವಶನ್ಸ್ ಕೇಳಲಾತೆ ನೋಟಿಫಿಕೇಷನ್ ಒಳಗೆ ಹೇಳ್ತಾರೆ. ಇದ್ರೊಳಗೆ ಕ್ವಶನ್ ಪೇಪರ್ ತೆಗೆಯೋಟ್ರಿಗೆ ಫಸ್ಟಿನ 12 ಕ್ವಶನ್ ಮೆಂಟಲಿಬಿಟಿ ಕೇಳ್ತಾರೆ. ಅಂದರೆ ಇವ್ರು ಎಷ್ಟು ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾರೆ, ಎಷ್ಟು ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಆಟ ಆಡ್ತಾರೆ ಇವರು. ಇಲ್ಲ, ಸಾಮಾನ್ಯ ಜ್ಞಾನ ನೀವೆಲ್ಲ ಓದ್ರಿ, ನಾವು ಯಾವ ಬೇಕಾದ್ರೆ ಕ್ವಶನ್ ಕೇಳ್ತೀವಿ ಅಂದ್ರೆ ನಾವು ಎಲ್ಲ ಓದ್ತೀವಿ. ಮೆಂಟಾಬಿಲಿಟಿ ಓದ್ತೀವಿ, ಭಾರತ ಇತಿಹಾಸ ಓದ್ತೀವಿ, ಭಾರತ ಸಂವಿಧಾನ ಓದ್ತೀವಿ, ಭಾರತ ಭೂಗೋಳಶಾಸ್ತ್ರ ಓದ್ತೀವಿ, ಪ್ರಪಂಚ ಭೂಗೋಳಶಾಸ್ತ್ರ ಓದ್ತೀವಿ, ಪ್ರಪಂಚದ ಇತಿಹಾಸ ಓದ್ತೀವಿ, ಎಲ್ಲ ಹೋಗ್ತೀವಿ. ನೀವು ಸಾಮಾನ್ಯ ಜ್ಞಾನ ಅಂತ ಇಷ್ಟೇ ಕನ್ಸಿಡರ್ ಮಾಡಿದಂದ್ರೆ ನಾವು ನಿಮಗೇನು ದೂರ್ತಿತ್ತಿಲ್ಲ. ಅದರೊಳಗೆ ಇದ್ರೊಳಗೆ ನೋಟಿಫಿಕೇಷನ್ ಒಳಗೆ ಸಿಲೆಬಸ್ ಎದಕ್ಕೆ ಬಿಡಬೇಕು? ವಿದ್ಯಾರ್ಥಿಗಳಿಗೆ ಮೋಸ ಮಾಡೋಕ್ಕೆ ಸಿಲೆಬಸ್ ಬಿಡಬೇಕು? ಇದು ಈ ರೀತಿ ಆದರೆ KEದವ್ರು ಹೇಗೆ ರೀತಿಯಾದಂಥ ಎಕ್ಸಾಮಿನೇಷನ್ ನಡೆಸ್ತಾರೆ? ನೀವು ವಿದ್ಯಾರ್ಥಿಗಳ ಜೀವನದಲ್ಲಿ ಎಷ್ಟು ಚಂದ ಆಟ ಆಡಿಸ್ತಾಗತ್ತೆ ರೀ. ಈಗ ಬಡ ವಿದ್ಯಾರ್ಥಿಗಳು ದಿನ ಕೋಚಿಂಗ್ ಫೀ ಕೊಡಲಾರ್ದೆ, ರೂಮ್ ಫೀ ಕೊಡಲಾರ್ದೆ, ಮೆಸ್ಸಿಂದು ಫೀ ಕೊಡಲಾರ್ದೆ ಎಷ್ಟೋ ಕಷ್ಟಪಟ್ಟವರು
ಕೋಚಿಂಗ್ ಸೆಂಟ್ರದಲ್ಲಿ ಬಿಜಾಪುರ, ಧಾರವಾಡ, ಬೆಂಗಳೂರು, ಶಿವಮೊಗ್ಗನೋ, ಮೈಸೂರು ಅಲ್ಲೇ ದೊಡ್ಡ ದೊಡ್ಡ ಸಿಟಿಗಳು ಹೋಗಿ ಕಷ್ಟಪಟ್ಟು ಓದ್ಲಿಕ್ಕತ್ತಿರ್ತಾರೆ. ಈ ರೀತಿಯಾದಂಥ ಕ್ವಶನ್ ಪೇಪರ್ ತೆಗೆದ್ರೆ ಹ್ಯಾಂಗೆ ಆನ್ಸರ್ ಮಾಡೋದು ಹೇಳೋಣ. ಇದು ಪಿ ಯು ಸಿ ಲೆವೆಲ್ ಕ್ವಶನ್. ನಮ್ಗೆ ಎಕ್ಸಾಮ್ ಬರೆದವ್ರಿಗೆ ಏನು ಅನಿಸ್ಬಿಡ್ತಪ್ಪ, ಐ ಎಸ್ ಎಕ್ಸಾಮ್ ಬರ್ದಂಗೆ ಐತೆ. IAS IPS ಪ್ರಿಲಿಮ್ಸ್ UPSCಗೆ ಡೆಲ್ಲಿದ ಕ್ವಶನ್ ಪೇಪರ್ ಬರ್ದಂಗೆ ಆಯಿತು ನಮಗೆ. ಆ ರೀತಿಯಾದಂಥ ಕ್ವಶನ್ ಪೇಪರ್ ತೆಗೆದ್ರಿ. ಈ ರೀತಿ ಆದರೆ ಹ್ಯಾಂಗಪ್ಪ, ಔಟ್ ಆಫ್ ಸಿಲೆಬಸ್ಸೇ 30 ಕ್ವಶನ್ ತೆಗೆದ್ರೆ ಹ್ಯಾಂಗೆ ಆನ್ಸರ್ ಮಾಡಿದ್ರು? 30 ಮಾರ್ಕ್ಸ್ ಅಲ್ಲೇ ಹೋಯ್ತು. ಸುಮ್ಮನೆ ನೀವು ಸಾಮಾನ್ಯ ಜ್ಞಾನ ಅಂದಿದ್ರೆ ಎಲ್ಲಕ್ಕೆಲ್ಲ ಓದ್ಬಿಡ್ತಿದ್ವು ಎಲ್ಲರೂ. ನೀವು ಔಟ್ ಆಫ್ ಸಿಲೆಬಸ್ ತೆಗ್ತಿರಂದ್ರೆ ನಮಗೆ ಕಲ್ಪನೆ ಇದೈತಲ್ಲ, ಈ ರೀತಿಯಾದಂಥ ಮೋಸ ಮಾಡ್ತೀರಂತೇಳಿ KE KPSC ಅವ್ರು ಹಂಗಂದ್ರೆ KPSC ಅವ್ರಿಗಿಂತ 10 ಪಟ್ಟು KE ಅದಾರ. ಈ ರೀತಿ ಆದ್ರೆ ಮುಂದಿನ ಎಕ್ಸಾಮ್ಗೆ ಹ್ಯಾಂಗೆ ಓದಬೇಕಪ್ಪ, ಹ್ಯಾಂಗೆ ಓದಬೇಕು, ಹ್ಯಾಂಗಿಲ್ಲ, ಮುಂದಿನ ಎಕ್ಸಾಮ್ ಎಷ್ಟು ಪ್ರಕಾರ ಓದಬೇಕು, ಹ್ಯಾಂಗೆ ಓದಬೇಕು, ಮುಂದಿನ ಸಲ ಸೆಲೆಕ್ಷನ್ ಆಗ್ತೀವಿಲ್ಲತ್ತೆ ಎಷ್ಟೋ ವಿದ್ಯಾರ್ಥಿಗಳು ಚಿಂತೆ ಆಗ್ಬಿಡೋದು. ಇದು ರೀತಿ ಆದ್ರೆ ಮುಂದಕ್ಕೆ ಸರ್ಕಾರಿ ನೌಕರಿ ಸಿಗ್ತದೋ ಇಲ್ಲೋ, ನಮಗೆ ಎಷ್ಟು ಕಷ್ಟಪಟ್ಟು ಓದಿದ್ರು ಸರ್ಕಾರಿ ನೌಕರಿ ಸಿಗಲ್ತೋ. ಈ ಥರದ ಕ್ವಶನ್ ಪೇಪರ್ ತೆಗೆದ್ರು, ಔಟ್ ಆಫ್ ಸಿಲೆಬಸ್ ತೆಗೆದ್ರು, ಏನೋ ಸಂಬಂಧ ಸೂತ್ರ ಇಲ್ಲಾರ್ದೆ ಆ ಹುದ್ದೆಗೆ ತಕ್ಕಂತೆ ಕ್ವಶನ್ ಪೇಪರ್ ತೆಗೆದಿಲ್ಲ. PDO ಬಿಡ್ರಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅದ, PSI ಬಿಡ್ರಿ, ಪೊಲೀಸ್ ಅಧಿಕಾರಿ ಅದ, ಅದಕ್ಕಂತ ಡಿಫಿಕಲ್ಟ್ ಕ್ವಶನ್ ಸಿಗಿರಿ. ಇದು PUC ಲೆವೆಲ್ ತಲಾಟೆ ಎಕ್ಸಾಮ್ ಅಂತ ಹೇಳ್ತೀರಿ, 34,100 ಬೇಸಿಕ್ ಅಂತ ಹೇಳ್ತೀರಿ. ಅದು IAS KS ಲೆವೆಲ್ ಕ್ವಶನ್ ಪೇಪರ್ ತೆಗಿತೀರಿ ಅಂದ್ರೆ ಇದು ಎಷ್ಟು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. KPSCದವರು ಹಂಗೆ ಮಾಡಿದ್ರಿ ಹಿಂದೆ, ಫುಲ್ ಡಿಫಿಕಲ್ಟ್ ಕ್ವಶನ್ಸ್. ಆ KPSC ಅವ್ರಿಗಿಂತ KEದವರು 10 ಪಟ್ಟು ಹೆಚ್ಚಾಗಿದ್ದಾರೆ. ಅದು ಏನು ರೀ, ಕಂಪ್ಯೂಟ್ರ್ ಸಾಮಾನ್ಯ ಕಂಪ್ಯೂಟ್ರ್ PUC SLC ಓದೋರಿಗೆ ಯಾವ ರೀತಿ ಕ್ವಶನ್ಸ್ ಕೇಳಬೇಕು ಆ ರೀತಿ ಕ್ವಶನ್ಸ್ ಕೇಳಿಲ್ಲ ನೀವು. ಅವ್ರು ಸಾಫ್ಟ್ವೇರ್ ಇಂಜಿನಿಯರ್, ನಾನು ಕ್ವಶನ್ ಪೇಪರ್ ಕೇಳಿದೆ, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ, ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಬರೋಂಗಿಲ್ಲಾಗೈತೆ. ಸಾಫ್ಟ್ವೇರ್ ಇಂಜಿನಿಯರಿಂಗ್ 4-5 ವರ್ಷ ಕಲ್ತವ್ರಿಗೆ ಅವ್ರಿಗೆ ಆನ್ಸರ್ ಮಾಡೋಕ್ಕೆ ಬರಲಾಗೈತೆ. ಕಂಪ್ಯೂಟ್ರದು ಒಂದು ಇನ್ಪುಟ್ ಡಿವೈಸ್ ಇಲ್ಲ, ಔಟ್ಪುಟ್ ಡಿವೈಸ್ ಇಲ್ಲ, ಮೌಸ್ ಇಲ್ಲ, ಕೀಬೋರ್ಡ್ ಇಲ್ಲ, ಏನೂ ಇಲ್ಲ ಅದ್ರೊಳಗೆ, ಎಲ್ಲ ಅಪ್ಲೈಡ್ ಕ್ವಶನ್ಸ್. ಆ ರೀತಿಯಾದಂಥ ಕ್ವಶನ್ಸ್ ತೆಗೆದ್ರೆ SLC PUC ಓದೋಕ್ಕಂಥ ವಿದ್ಯಾರ್ಥಿಗಳು, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಮತ್ತು ಅದೇ ರೀತಿಯಾಗಿ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಓದ್ತಕ್ಕಂಥ ಅಭ್ಯರ್ಥಿಗಳ ಕತೆ ಏನಾಗಬೇಕು ಆ ರೀತಿ ಕ್ವಶನ್ ಪೇಪರ್ ತೆಗೆದ್ರೆ. ಆ ಇಂಗ್ಲೀಷ್ ಗ್ರಾಮರ್ನೂ ಅಷ್ಟು ಡಿಫಿಕಲ್ಟ್ ತೆಗೆದ್ರಿ, ಕನ್ನಡ ಗ್ರಾಮರ್ನೂ ಅಷ್ಟು ಡಿಫಿಕಲ್ಟ್ ತೆಗೆದ್ರಿ, FDA ಕ್ವಶನ್ ಪೇಪರ್ಕಿಂತನೂ ಇದು ಡಿಫಿಕಲ್ಟ್ ಅವು. ಔಟ್ ಆಫ್ ಸಿಲೆಬಸ್ನೂ ತೆಗೆದ್ರಿ. ಈ ರೀತಿಯಾಗಿ ನೀವು ಈ ಥರ ಮಾಡ್ಕೋತಂದ್ರೆ ಎಷ್ಟು ಬಡ ವಿದ್ಯಾರ್ಥಿಗಳ ಜೀವನದಲ್ಲಿ ನೀವು ಆಟ ಆಡ್ತೀರಿ. ನಂದು ಒಂದೇ ರಿಕ್ವೆಸ್ಟ್, ನೀವು ಆ ಹುದ್ದೆಗೆ ತಕ್ಕಂತೆ ಕ್ವಶನ್ ಪೇಪರ್ ತೆಗೀರಿ. ನೀವು ಎಷ್ಟು ಈಸಿ ತೆಗೆದ್ರೂ ನೀವು 1,000 ಹುದ್ದೆಗಳನ್ನೇ ತುಂಬ್ಕೋಬೇಕಾ? ಎಷ್ಟು ಡಿಫಿಕಲ್ಟ್ ತೆಗೆದ್ರು 1,000 ಹುದ್ದೆಗಳನ್ನು ತುಂಬ್ಕೋಬೇಕಾ? ಒಂದು ಮಿಡ್ ಲೆವೆಲ್ ಕ್ವಶನ್ ಪೇಪರ್ ತೆಗೆದ್ರೆ 50-60 ನಾನು ಕ್ವಶನ್ಸ್ ಆನ್ಸರ್ ಬಂದವಪ್ಪ, ಮುಂದಿನ ಸಲ ನಾವು ಚೆಂದಾಗಿ ಹೋದ್ರೆ ಒಂದು 60-70 ಕ್ರಾಸ್ ಮಾಡ್ತೀವಿ, ಅದಕ್ಕಿಂತ ಮುಂದಿನ ಸಲ ಒಂದು ಕ್ರಾಸ್ ಮಾಡಿದ್ರೆ 80 ಕ್ರಾಸ್ ಮಾಡ್ತೀವಿ ಅಂತೇಳಿ ಓದ್ತಾವೆ. ನೀವು ಹಾಗೆ 40-45 ಬಂದು ಅಂದರೆ ಅವಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನೆಗೆಟಿವ್ ಮೈಂಡ್ ಆಗ್ಬಿಡ್ತದೆ, ಯಾರೂ ಓದಂಗಿಲ್ಲ. ಎಷ್ಟು ಕಷ್ಟಪಟ್ಟು ಓದ್ರೂ 40 ಮಾರ್ಕ್ಸ್ ತೊಗೊಳೋದಾಗಲ್ತು. ಈ ರೀತಿಯಾಗಿ ನೀವು KEದವ್ರು ಮಾಡೋಕ್ಕೆ ಹೋಗ್ಬೇಡ್ರಿ. ಇಂಥ ಎಡವಟ್ಟು ಮುಂದಿನ ಪರೀಕ್ಷೆಗಳಲ್ಲಿ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನೀವು ಯಾವ ರೀತಿ ಸಿಲೆಬಸ್ ತೆಗೆದಿರ್ತೀರೋ ಅದೇ ಸಿಲೆಬಸ್ ಪ್ರಕಾರ ನೀವು ಕ್ವಶನ್ ಪೇಪರ್ ತೆಗೆದಿರಿ. ನೀವು ಯಾವ ಹುದ್ದೆಗೆ ತಕ್ಕಂತೆ ನೀವು ಅರ್ಹತೆ ಇಟ್ಟಿರ್ತೀವಿ ನೋಡು, ಅದ್ರ ಪ್ರಕಾರನೇ ಕ್ವಶನ್ ಪೇಪರ್ ತೆಗಿರಿ. ಡಿಗ್ರಿ ಲೆವೆಲ್ ಅಂದರೆ ಡಿಗ್ರಿ ಲೆವೆಲ್ ತೆಗಿರಿ, PUC ಅಂದರೆ PUC ಲೆವೆಲ್ ತೆಗಿರಿ, ಆಫೀಸರ್ ಪೋಸ್ಟ್ ಅಂದರೆ ಆಫೀಸರ್ ಲೆವೆಲ್ ಕ್ವಶನ್ ಪೇಪರ್ ತೆಗಿರಿ. ಇದೊಂದು ದೊಡ್ಡ ರಿಕ್ವೆಸ್ಟು. ಕಷ್ಟಪಟ್ಟು ಓದಿರ್ತಾರೆ ವಿದ್ಯಾರ್ಥಿಗಳು, ಈ ರೀತಿಯಾದಂಥ ಕ್ವಶನ್ ಪೇಪರ್ ತೆಗೆದ್ರೆ ಯಾರಿಗೆ ಆನ್ಸರ್ ಮಾಡೋಕ್ಕೆ ಬರ್ತೈತಿ? ಸಿಲೆಬಸ್ ಪ್ರಕಾರೇ ಕ್ವಶನ್ ತೆಗೆದ್ರೆ ಓದೋದಾಗಲ್ಲ ಎಲ್ಲ ಹುಡುಗರಿಗೆ. ಇನ್ನು ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ತೆಗೆದ್ರೆ ಯಾವ ರೀತಿಯಾದಂಥ ಸ್ಟಡಿ ಮಾಡ್ಬೇಕು ಅವರು? ಇದು ಹಂಬಲ್ ರಿಕ್ವೆಸ್ಟು. KEದರ ಆಲಕ KPSC ಆಲಕ ಆ ಸಿಲೆಬಸ್ ಪ್ರಕಾರ ಕ್ವಶನ್ ಪೇಪರ್ ತೆಗೀರಿ, ಆ ಹುದ್ದೆ ತಕ್ಕಂಥ ಕ್ವಶನ್ ಪೇಪರ್ ತೆಗೀರಿ. ನೀವು ಎಷ್ಟು ಹುದ್ದೆಗಳನ್ನು ತುಂಬ್ಕೋತೀರಿ ಅಷ್ಟೇ ಹುದ್ದೆಗಳನ್ನು ತುಂಬ್ಕೋತೀರಿ. ಒಂದು ಯಾವಾಗಲೂ ಅಷ್ಟು ಡಿಫಿಕಲ್ಟ್ನೂ ಇರಬಾರ್ದು, ಅಷ್ಟು ಈಸಿ ಒಂದು ಮಧ್ಯಮ ಲೆವೆಲ್ದಾಗ ಕ್ವಶನ್ ಪೇಪರ್ ತೆಗೀರಿ. ಎಲ್ಲ ಆ ಕೋಚಿಂಗ್ ಸೆಂಟರ್ ಒಳಗೆ, ಆ ಬುಕ್ಸ್ ಒಳಗೆ ಇದ್ದಂಥದಕ್ಕೆ ಇಷ್ಟೇ ಕ್ವಶನ್ಸ್ ಕೇಳ್ರಿ. ನಮಗೆ ಸ್ಟಡಿ ಮೆಟೀರಿಯಲ್ಲೇ ಸಿಗಲಿಲ್ಲ ಅಂದ್ರೆ, ವಿದ್ಯಾರ್ಥಿಗೆ ಸ್ಟಡಿ ಮೆಟೀರಿಯಲ್ ಸಿಗಲಿಲ್ಲ ಅಂದ್ರೆ ಎಲ್ಲಿಂದ ಓದಬೇಕು, ಏನು ರಿಸರ್ಚ್ ಮಾಡಬೇಕು? ನೀವೆಲ್ಲ ಕ್ವಶನ್ಸ್ ಎಂಥವು ತೆಗೆದಿರಿ ಅಂದ್ರೆ ಇಂಟರ್ನೆಟ್ನೊಳಗೆ ಹೊಡೆದು ರಿಸರ್ಚ್ ಮಾಡಿದ್ರೆ ಕ್ವಶನ್ ಆನ್ಸರ್ ಸಿಗೋಲಾಗೈತೆ. ಆ ರೀತಿಯಾದಂಥ ಕ್ವಶನ್ಸ್ ತೆಗೆದ್ರಿ. ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ಮುಂದಿನ ಸಲ.
ನಾ ಎಲ್ಲ ಬಡ ವಿದ್ಯಾರ್ಥಿಗಳು ಮತ್ತು ಮಧ್ಯಮ ವಿದ್ಯಾರ್ಥಿಗಳ ಪರವಾಗಿ ನಾವೊಂದು KPSC ಅಥವಾ KEದವರಿಗೆ ಒಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ. ಅದೇ ರೀತಿಯಾಗಿ ನೀವು ಕೊಡ್ತಕ್ಕಂಥ 1.5 ತಾಸು 2 ತಾಸು ಒಳಗೆ ಎಷ್ಟೋ ವಿಚಾರ ಮಾಡಿ ಎಲ್ಲ ಆನ್ಸರ್ ಮಾಡಬೇಕಾದ್ರೆ ದೊಡ್ಡ ಕಷ್ಟ ಆಗುತ್ತೆ. ಯಾಕಂದ್ರೆ ಜೀವನದ ಭವಿಷ್ಯ ಇರ್ತೈತಿ. ಅಂಥ ದೊಡ್ಡ ಪ್ರೆಷರ್ ಒಳಗೆ ಎಕ್ಸಾಮ್ ಬರಿಬೇಕಾಗ್ತೈತಿ ನಾವೆಲ್ಲ ಬಡ ವಿದ್ಯಾರ್ಥಿಗಳು. ಇನ್ನು ಮುಂದಾದ್ರೂ ನೀವು ಆ ಹುದ್ದೆಗೆ ತಕ್ಕಂತೆ ಒಂದು ಒಳ್ಳೆ ಕ್ವಶನ್ ಪೇಪರ್ ತೆಗೀರಿ. ಇಷ್ಟೇ ನನ್ನ ರಿಕ್ವೆಸ್ಟು. ಈ ತಲಾಟೆ ಎಕ್ಸಾಮ್ದಾದಂಥ ಎಡವಟ್ಟುಗಳನ್ನು ಮುಂದಿನ ಯಾವುದೇ ಎಕ್ಸಾಮ್ದಾಗ ನೀವು ಮಾಡಬೇಡ್ರಿ ಅಂತ ನಾವು ಹಂಬಲಾಗಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಧನ್ಯವಾದ.